ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಸಿಲ್ ಮನೆಗೆ ಸ್ವಾಗತ. ಇವತ್ತಿನ ಡೇ ಬ್ಲಾಗ್ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಪಲಾವ್ ಮಾಡೋಣ ಅಂತ. ನಮ್ಮ ಮನೇಲಿ ರೆಡ್ ಪಲಾವ್ ಬೇಡ, ಗ್ರೀನ್ ಪಲಾವೇ ಬೇಕಂತೆ. ಅಲ್ಲೇ ಇದೆ ಸೌತೆಕಾಯಿ ಕೆಳಗಡೆನೆ ತೊಗೊಂಡಮ್ಮ. ಟೊಮೆಟೊ ಒಂದು 4 ಟೊಮೆಟೊ ತಗೋ. ಹಾಗಾಗಿ ಇವಾಗ ಮಕ್ಕಳಿಗೆ ಪಲಾವ್, ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಕುಂಬಳಕಾಯಿ ಆಯಿತು, ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂದ್ಕೊಂಡೆ. ಟೈಮ್ ಆಗ್ತಾಯಿದೆ. ವಾಕಿಂಗಿಂದ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಲೇಟಾಗಿ ಹೋದೆ, ಲೇಟಾಗಿ ಬಂದೆ. ಹಾಗಾಗಿ ಕುಂಬಳಕಾಯಿ ಬೇರೆ ಹಚ್ಚಿಟ್ಟಿದ್ದಿದ್ರೆ ಮಾಡ್ಬೋದಿತ್ತು, ಹಚ್ಚಿಲ್ಲ. ಹಾಗಾಗಿ ನಾಳೆ ಮಾಡೋಣ, ರಾತ್ರಿ ಎಲ್ಲ ಹಚ್ಚಿಟ್ಬಿಟ್ಟು ನಾಳೆ ಬೆಳಿಗ್ಗೆ ಮಾಡಿದ್ರಾಯ್ತು ಅಂತ. ಇವಾಗ ಜಸ್ಟ್ ಪಲಾವ್ ಇನ್ನೊಂದು ಕವರ್ ನಮಗೆಲ್ಲ ಬಿಸಾಕ್ತವಳಿ ಬಿಸಾಕ್ತವ್ರಿ. ನ್ಯೂ ಪಾರ್ಟ್ ರಿಲೀಸ್ಡ್ ಸೊಪ್ಪೆಲ್ಲ ತಂದಿದ್ದಾರೆ. ಬೆಳಿಗ್ಗೆ ನಮ್ಮ ಮನೆಯವರು ಅಂದರೆ ಅಂಗಡಿ ಹತ್ರ ಹೋಗ್ತಾರಲ್ವ, ಹಾಗಾಗಿ ಭತ್ತ ಸೊಪ್ಪೆಲ್ಲ ತಂದಿದ್ದಾರೆ. ಇವತ್ತು ಸೊಪ್ಪಿನ ಪಲ್ಯ, ಬಸ್ಸಾರು ಎಲ್ಲ ಮಾಡಬೇಕು. ಹಾಗೆ ಕೆಳಗಡೆ ರಾಗಿ ಮಲ್ಟಿಗೆಲ್ಲ ಹುರಿದಿಟ್ಟಿದ್ದೀವಿ. ಅದನ್ನು ಮಿಲ್ಲಿಗೆ ಕಳಿಸ್ಬೇಕು. ಇನ್ನು ಜರಡಿ ಆಡಬೇಕು, ಪ್ಯಾಕಿಂಗ್ ಮಾಡಬೇಕು. ಸುಮಾರು ಕೆಲಸ ಇದೆ. ಅದಕ್ಕೆಲ್ಲ ಹೋಗೋದಕ್ಕೆ ಮಧ್ಯಾಹ್ನ ಮೇಲೆ ಆಗುತ್ತೆ. ಇವಾಗ ಮಿಲ್ಲಿಗೆ ಕಳಿಸಿ ಆಮೇಲೆ ನಾನು ಹೋಗೋದು ಎಲ್ಲ. ಅಷ್ಟರಲ್ಲಿ ನನ್ನ ಅಡುಗೆ, ಮನೆ ಕೆಲಸ, ಪಾತ್ರೆ ಬೆಳಗು, ತೊಳಿ, ಬಟ್ಟೆ ಮಚ್ಚಿಡು, ಎಷ್ಟು ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸ್ಬೇಕು. ಹುಟ್ಟಿತ್ತಾವೆ ಸೊಪ್ಪುಗಳು ಹಾಳಾಗ್ತದೆ. ಅಲ್ಲಿ ಬೇಜಾರು. ನಮ್ಮ ಅಡುಗೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್, ನೋಡಿದ ಅಡುಗೆ ಮಾಡ್ತಾಯಿಲ್ಲ ಅಂತ ಹೇಳೋದು ನನ್ನ. ನಾನು ಅಡುಗೆ ಮಾಡಿದೆ ದಿನ ಏನು ತಿಂತಿದ್ದೀರಂತ ಎಲ್ಲರೂ ಅಂತ ಕೇಳಬೇಕು ಇವಾಗ ಅವ್ರ ಕಮೆಂಟಲ್ಲಿ. ಅಲ್ಲಮ್ಮ, ಕೊತ್ತಂಬರಿ ಪುದೀನ ಎಲ್ಲ ಹಾಕಿಲ್ಲಮ್ಮ. ಮಾಡೋ ಅಡುಗೆ ಮಾಡಿಲ್ಲ ಅಂತ. ಏನು ಮಾಡಿ, ಚಪಾತಿ ಬೀಟ್ರೂಟಿಗೆ ಹಾಕ್ತೀರಾ? ಇಲ್ಲ. ಏನು ಮಾಡೋದು ಇವಾಗ? ಆದಷ್ಟು ಊಟ ಎಲ್ಲ ಎಣ್ಣೆಯಲ್ಲಿ ಕರಿಯೋ ಪದಾರ್ಥಗಳು ಅಥವಾ ನಾನ್ ವೆಜ್ ಐಟಮು ಅದೆಲ್ಲ ಕಂಪ್ಲೀಟ್ ನಾವು ಕಟ್ಔಟ್ ಮಾಡಿರೋದ್ರಿಂದ ಆಮೇಲೆ ಪುದೀನ ಕೊತ್ತಂಬರಿ ಖಾಲಿ ಆಗ್ತಾ ಇಲ್ಲ. ಅದು ಮೇನ್ ಪ್ರಾಬ್ಲಮ್. ಮತ್ತು ಈ ರೈಸ್ ಐಟಮು ಜಾಸ್ತಿ ನಾವು ತಿನ್ನೋದೇ ಇರೋದ್ರಿಂದ ಏನಾಗುತ್ತೆ, ರೈಸ್ ಐಟಮ್ಗೆ ಜಾಸ್ತಿ ಇವೆಲ್ಲ ಯೂಸ್ ಆಗೋದು. ಅದಕ್ಕೋಸ್ಕರ ಏನೂ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಎಲ್ಲ ಹಂಗಂಗೆ ಉಳಿತಾ ಇದೆ. ಅದಕ್ಕೆ ಇವತ್ತು ಮಾಡೋಣ, ಪುದೀನ ಪಲಾವೇ ಮಾಡಿಬಿಡೋಣ ಮಾಡಿ ಅಷ್ಟೇ. ಸುಮ್ಮನೆ ಎಲ್ಲ ಬರೋ ಪುದೀನ ಎಲ್ಲ ಹಾಕಿ ಮಾಡಿದ್ರೆ ಆಮೇಲೆ ತಿನ್ನೋಕ್ಕಾಗಲ್ಲ. ಗೊಜ್ಜು ಮಾಡಿ, ಪುದೀನ ಗೊಜ್ಜು. ಅದೇ ಪಲಾವ್ ಗೊಜ್ಜು ಮಾಡ್ತೀನಲ್ಲ, ಹಂಗೆ ಮಾಡಿಬಿಡ್ಲಾ? ಬೆಸ್ಟ್ ಬಿಡ. ಹಂಗಾರೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಪಲಾವ್ ಗೊಜ್ಜು ಥರ ಮಾಡಿಬಿಟ್ಟು ಇಡ್ತೀನಿ. ಪುದೀನ ಮುಂದೆ ಕಟ್ಟಷ್ಟಿದೆ ನೋಡಿ, ಎಲ್ಲ ಇಟ್ಟಿತ್ತಾಗ ಹಾಳಾಗ್ತಾಯಿದೆ. ಇಷ್ಟೊಂದು ಪುದೀನ ಇದೆ ಇನ್ನು. ಹಾಗಾಗಿ ಇಷ್ಟು ಪುದೀನ ನಾವು ಖಾಲಿ ಮಾಡೋದು ಹಿಂಗೆ. ನನ್ನ ಮಗಳು ಅವ್ರು ಹೇಳ್ದಂಗೆ ಪುದೀನ ಗೊಜ್ಜು ಅದು ಸೇಮ್ ಪಲಾವ್ ಥರನೇ ಬರುತ್ತೆ, ಚೆನ್ನಾಗಿರುತ್ತೆ. ಅದೇ ಮಾಡಿಬಿಟ್ಟೆ ಮಾಡ್ತಾರೆ. ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆಲ್ಲರಿಗೂ ಈ ಒಂದು ಪಲಾವ್ ಗೊಜ್ಜು ತುಂಬಾ ಇಷ್ಟ ಆಗುತ್ತೆ. ನಾನು ಆಲ್ಮೋಸ್ಟ್ ಹಬ್ಬಗಳ ಟೈಮಲ್ಲೆಲ್ಲ ಈ ಥರ ಗೊಜ್ಜನ್ನ ಮಾಡಿಟ್ಕೊಳ್ತೀನಿ. ಯಾಕಂದರೆ ಹಬ್ಬದ ಟೈಮಲ್ಲಿ ಏನಾದರೂ ನಾವು ಜಾಸ್ತಿ ಪಲಾವ್ ಎಲ್ಲ ಮಾಡಿದ್ರೆ ವೇಸ್ಟ್ ಆಗುತ್ತಲ್ಲ, ಅದೊಂದು ಕಾರಣಕ್ಕೆ. ಇದೊಂಥರ ರೈಸಿಗೆ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್ ಎಲ್ಲ ನಾವು ಯಾವ ರೀತಿ ಗೊಜ್ಜನ್ನ ಮಾಡಿಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀವೋ ಅದೇ ಥರನೇ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇಲ್ಲಿ ಸುಮಾರು ಒಂದು ದಪ್ಪ ಕಟ್ಟು ಪುದೀನ ಸೊಪ್ಪೇನಿದೆ, ಆ ಪುದೀನ ಸೊಪ್ಪಿಗೆ ನಾನಿಲ್ಲಿ ಫಸ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ 2 ಗಡ್ಡೆಯಷ್ಟು ಮೀಡಿಯಮ್ ಸೈಜ್ ಇರುವಂಥ 2 ಗಡ್ಡೆ ಈರುಳ್ಳಿ, 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1.5 ಇಂಚಷ್ಟು ಅಥವಾ 1 ಇಂಚಷ್ಟು ಶುಂಠಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ನಾನು ಫುಲ್ಲು 1 ಕಟ್ಟು ಏನಿತ್ತು ಪುದೀನ ಸೊಪ್ಪು ಅಷ್ಟನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡೆ. ಆನಂತರ ಇದಕ್ಕೆ ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿನೂ ಕೂಡ ಸೇರಿಸಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಸೋಂಪು, 2 ಏಲಕ್ಕಿ, 1/2 ಇಂಚಷ್ಟು ಚಕ್ಕೆ, 3 ಲವಂಗ, ಇಷ್ಟೇ. ಇನ್ನೇನು ಹಾಕಿಲ್ಲ. ಇದಿಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಯಾವುದೇ ನೀರೆಲ್ಲ ಏನು ಹಾಕೋದಕ್ಕೆ ಹೋಗಬಾರ್ದು. ಪುದೀನ ಸೊಪ್ಪಲ್ಲೇ ಸ್ವಲ್ಪ ನೀರಿನಂಶ ಬಿಡುತ್ತೆ. ಆ ನೀರೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರೆಲ್ಲ ಫುಲ್ ಕ್ಲಿಯರಾಗಿ ಹೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಇಟ್ಟು, ಇನ್ನೊಂದು ಕಡೆ ನಾನಿಲ್ಲಿ ರೈಸ್ಗೂ ಕೂಡ ಇಟ್ಕೊಳ್ತಾ ಇದ್ದೀನಿ. ರೈಸ್ ನಾವು ಏನೇ ಒಂದು ಗೊಜ್ಜೆಲ್ಲ ಮಾಡಿ ಅನ್ನಕ್ಕೆ ಮಿಕ್ಸ್ ಮಾಡ್ತೀವಿ ಅಂತ ಅಂದರೆ ಆ ರೈಸನ್ನು ಆದಷ್ಟು ಉದ್ರಾಗಿ ಮಾಡ್ಕೋಬೇಕು.
ಹಾಗೆ ಆ ಥರ ಉದುದ್ರಾಗಿ ಮಾಡ್ಕೋಬೇಕು ಅಂದರೆ ಒಂದು ಅನ್ನ ಮಾಡಬೇಕಾದ್ರೆ ನಾವು ತುಪ್ಪ ಅಥವಾ ಒಂದು ಸ್ವಲ್ಪ ಎಣ್ಣೆನ ಅಕ್ಕಿ ತೊಳೆದು ಇಡಬೇಕಾದ್ರೆ ಎಣ್ಣೆ ಅಥವಾ ತುಪ್ಪನ 1-2 ಸ್ಪೂನಷ್ಟು ಹಾಕಿ ಹಾಗೆ ಸ್ವಲ್ಪ ರುಚಿಗೆ ಅಕ್ಕಿಗೂ ಕೂಡ ಒಂದು ಸ್ವಲ್ಪ ಉಪ್ಪು ಹಿಡಿಯೋ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ 1-2 ವಿಷಲ್ ಕೂಗಿಸ್ಕೊಳ್ಳೋಂಥದ್ದು. ಆಗ ಅನ್ನ ನಿಮಗೆ ತಣ್ಣಗಾದ್ಮೇಲೆ ಉದುದ್ರಾಗಿರುತ್ತೆ, ತುಂಬ ಚೆನ್ನಾಗಿ ಬಿಡಿಯಾಗಿ ಬರುತ್ತೆ, ಒಂದಕ್ಕೊಂದು ಅಂಟ್ಕೊಂಡಂಗೆ ಮುದ್ದೆ ಥರ ಎಲ್ಲ ಏನೂ ಆಗೋದಿಲ್ಲ. ಹಾಗಾಗಿ ಒಂದು ಕಡೆ ಅನ್ನಕ್ಕೆಲ್ಲ ಇಟ್ಟಿದ್ದಾಯಿತು, ಇನ್ನೊಂದು ಕಡೆ ನಾನು ಏನೆಲ್ಲ ಹುರಿದಿಟ್ಕೊಂಡಿದ್ದೆ ಮಸಾಲೆ ಅದನ್ನೆಲ್ಲನೂ ಕೂಡ ರುಬ್ಬಿಟ್ಕೊಂಡೆ, ಅಂದರೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಇನ್ನೊಂದು ಕಡೆಯಲ್ಲಿ ಕಡಾಯಿ ಇಟ್ಟು ಕಡಾಯಿಗೆ ಸ್ವಲ್ಪ ಎಣ್ಣೆ, ಆ ನಂತರ ಸೋಂಪು ಹಾಗೆ ಕಸೂರಿ ಮೇಥಿ ಇಷ್ಟನ್ನು ಕೂಡ ಹಾಕಿ, ನೀವು ಕಸೂರಿ ಮೇಥಿ ಇಲ್ಲಾಂದರೆ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೋಬೋದು. ನಾನು ಕಸೂರಿ ಮೇಥಿನ ಹಾಕಿದ್ದೀನಿ. ಆನಂತರ ಮತ್ತೆ 1 ಗಡ್ಡೆಯಷ್ಟು ಈರುಳ್ಳಿ, 3 ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಇರುವಷ್ಟು 3 ನಾಟಿ ಟೊಮೆಟೊ ಹಾಕಿ, ಆನಂತರ ನಿಮಗೆ ತರಕಾರಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ, ಕ್ಯಾಪ್ಸಿಕಮ್ ಇದೆಲ್ಲನೂ ಕೂಡ ಹಾಕಿ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ತರಕಾರಿ ಏನೂ ನಾವು ಹಾಕಲ್ಲ, ಬರೀ ಕ್ಯಾಪ್ಸಿಕಮ್ ಹಾಕೇ ಮಾಡ್ತೀವಿ ಅಥವಾ ಮಶ್ರೂಮ್ ಹಾಕಿ ಮಾಡ್ತೀವಿ, ನೀವು ಏನು ಬೇಕಾದರೂ ತರಕಾರಿನ ಯೂಸ್ ಮಾಡ್ಬೋದು, ಅಥವಾ ಬರೀ ಪೊಟ್ಯಾಟೊನೂ ಕೂಡ ಹಾಕಿನೂ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಮಿಕ್ಸ್ ತರಕಾರಿನೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಎಣ್ಣೆಯಲ್ಲಿ ತರಕಾರಿ ಎಲ್ಲ ಬೆಂದಿದ ನಂತರ ನಾವು ತರಕಾರಿ ಬೇಯೋದಕ್ಕೂ ಕೂಡ ಸ್ವಲ್ಪ ಇಲ್ಲಿ ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡಿದ್ದೆ. ಹಾಗೆ ಪುದೀನ ಸೊಪ್ಪೆಲ್ಲ ಇದು ಮಸಾಲ ರೆಡಿ ಮಾಡ್ಕೋಬೇಕಾದ್ರೆ ಅದಕ್ಕೂ ಕೂಡ ಉಪ್ಪನ್ನು ಹಾಕಿರ್ತೀನಿ, ಜೊತೆಗೆ ಅನ್ನ ಮಾಡಬೇಕಾದ್ರೆ ಅದಕ್ಕೂ ಕೂಡ ಉಪ್ಪು ಹಾಕಿರ್ತೀನಿ. ಹಾಗಾಗಿ ನೀವು ಉಪ್ಪು ಹಾಕಬೇಕಾದ್ರೆ ನೋಡಿಕೊಂಡು ಎಲ್ಲದಕ್ಕೂ ಈಕ್ವಲಾಗಿ ಹೊಂದ್ಕೊಳ್ಳೋ ಹಾಗೆ ರುಚಿ ಉಪ್ಪು ಹಿಡಿಯೋ ಹಾಗೆ ನೋಡಿ ಹಾಕಬೇಕು. ಆನಂತರ ನನ್ನ ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದ ನಂತರ ಈಗ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ಇದಕ್ಕೆ 1 ಸ್ಪೂನಷ್ಟು, ಅಂದರೆ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಗರಂ ಮಸಾಲ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟೇ ಹಾಕುವಂಥದ್ದು, ಇನ್ಯಾವುದು ಮಸಾಲ ಪೌಡರ್ ಹಾಕಲ್ಲ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆ ಬಿಡುವ ಹಾಗೆ ಇದನ್ನು ಗೊಜ್ಜನ್ನ ಬೇಯಿಸ್ಕೋಬೇಕು. ಒಂದು 5-10 ನಿಮಿಷ ಕಾಲ ಸಣ್ಣ ಉರಿಯಲ್ಲಿ ಬೇಯೋದಕ್ಕಿಟ್ರೆ ರೆಡಿಯಾಗಿ ಹೋಗುತ್ತೆ. ಅನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ. ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ, ಮನೆಯವ್ರಿಗೆ ಎಲ್ಲರಿಗೂ ಈ ಒಂದು ಗೊಜ್ಜಿನ ರೈಸ್ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮಧ್ಯಾಹ್ನ ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮವರು ಕೂಡ ಬಂದರು, ಅಂದರೆ ಅಮ್ಮ ಮನೆಗೆ ಬಂದಿದ್ದರು, ಅಮ್ಮ ಮನೆಯಿಂದ ಈಗ ನಮ್ಮ ಮನೆಗೆ ಬಂದರು. ಹಾಗೆ ಅವ್ರ ಜೊತೆ ಮಾತಾಡ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಊರಿಂದ ಬಂದಿದ್ದಾರೆ ನಮ್ಮ ಚಿಕ್ಕಮ್ಮವರು. ನಮ್ಮ ಚಿಕ್ಕಿ ಬಂದು 3 ದಿನ ಆಯಿತು, ಇವತ್ತು ಬಂದವರು ನಮ್ಮ ಮನೆಗೆ. ಒಂದು ಫೋನ್ ಮಾಡಿಲ್ಲ ಫ್ರೆಂಡ್ಸ್ ನಿನ್ನೆಯಿಂದ. ಶುಕ್ರವಾರ ಶನಿವಾರ ಹೋಗಿ ಹಾಂ ಅಂತಾಯಿತು. ನಾಳೆಗೂ ಅಂಗಡಿಗೆ ಹೋಯ್ತಾ ಇದ್ದೆ ನಿಮ್ಮಮ್ಮ, ಇವತ್ತು ಅಂಗಡಿಗೆ ಹೋಯ್ತಾ ಇದ್ದೆ. ನಾನು ಒಬ್ಬಳೇ ಇರೋದೆ ಮನೇಲಿ, ಆಮೇಲೆ ಹೋಗು ಆಗೋದಿಲ್ವಲ್ಲ. ಎಲ್ಲೋ ಹೊರಗಡೆ ಹೋಗೋ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿರೋ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಬೆಳಿಗ್ಗೆ ಫೋನ್ ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಮಾತಾಡ್ತಾರಪ್ಪ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಈ ಅಮ್ಮ ಇದ್ಕೋಮ್ಮ ಬನಶಂಕರಿಗೆ ಶುಕ್ರವಾರ ದಿವಸ ಅಂತು ನಾನಂದೆ ಅದ್ಯಾವುದೋ ಬಂಡೆಕಾಳಿ ಇದ್ದದಂತೆಲ್ಲ ಅಂದೆ. ಹಂಗಾರೆ ಅಲ್ಲಿಗೆ ಹೋಗ್ಬಿಡು, ಇಲ್ಲಿ ಯಾಕನ ಅಂತ ಇಲ್ಲ ಹತ್ರನ ಬಂಡೆಕಾಳಿ. ನಾನು ಒಂದ್ಸರಿನೂ ಹೋಗಿಲ್ಲ ಫ್ರೆಂಡ್ಸ್, ನಂಗೆ ನಿಜ ಗೊತ್ತಿಲ್ಲ. ಹೋಗ್ಮ ಹಂಗಾರೆ ಎಲ್ಲ ದೇವಸ್ಥಾನಕ್ಕೆ ಸರಿ ಎಲ್ಲ ಒತ್ತಿಗೆ ಹೋಗ್ಮ ನಡಿ. ನೀವು ಹೋಗ್ಬಿಟ್ಟು ಬನ್ನಿ. ಶುಕ್ರವಾರ, ಮಂಗಳವಾರ, ಭಾನುವಾರ 3 ದಿನ ಹೆವಿ ರಶ್ ಇರುತ್ತೆ. ನಾನು ಬರಲ್ಲಪ್ಪ. ನಾನು ಏನಿದ್ರು ಫ್ರೀಯಾಗಿದ್ದಾಗ ದೇವಸ್ಥಾನಕ್ಕೆ ಹೋಗ್ತೀನಿ. ನಮ್ಮ ಆಂಟಿ ಕರೆದ್ರು. ಅಮ್ಮನ ಸಾಯಂಕಾಲ ಬರ್ತೀನಿ ಇಲ್ಲಿಗೆ, ನಾನು ಒಬ್ಬಳೇ ನೀರ ನಿಂತು ಕಣೆ. ಹೌದಾ? ಸಾಯಂಕಾಲ ಬರ್ತದಂತೆ. ನಮ್ಮಪ್ಪ ಅಪ್ಪ ಅಲ್ಲೇ ಇರ್ತದೆ. ನಮ್ಮ ಅಪ್ಪನೂ ಇಲ್ಲೇ ಇರಿಸ್ಕೊಂಡು ಬಿಲ್ಡಿಂಗ್ ಕೊಟ್ಟು ಬಂದಾನೆ ನಿಮ್ಮಪ್ಪ. ಹಂಗೆ ಚಿಕ್ಕಮ್ಮ ಬರ್ಬೇಕಾದ್ರೆ ಫುಲ್ ಜೋಶಾಗಿ ಖುಷಿಯಾಗೆ ಬಂದರು. ಬಟ್ ಬಂದಿದ್ದ ದಿನವೇ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಆನಂತರ ನೆಕ್ಸ್ಟ್ ಡೇಗೂ ಅವ್ರ ಆರೋಗ್ಯ ಅಷ್ಟು ಸರಿ ಹೋಗಲಿಲ್ಲ. ನಾನು ಎಷ್ಟು ಖುಷಿಯಿಂದ ವ್ಲಾಗ್ನ ಶುರು ಮಾಡಿದೆ, ಬಟ್ ಅವ್ರು ನಮ್ಮ ಮನೆಗೆ ಬರ್ತಾರೆ ಅಂತ ನಿಜ ಗೊತ್ತಿರಲಿಲ್ಲ. ನಾರ್ಮಲ್ ಡೇಸ್ ನಾನು ವ್ಲಾಗ್ನ ಶುರು ಮಾಡೋಣ ಅಂತ ಹೇಳಿ ಮಾಡಿದೆ. ನಾನು ಅವ್ರಿಗೆ ಫೋನ್ ಮಾಡಿದ್ದೆ 9 o'clock ಮೇಲೆ ಫೋನ್ ಮಾಡಿದ್ದು ಅಮ್ಮಂಗೆ. ಆವಾಗ ಆಂಟಿ ಇವಾಗ ಬರ್ತೀನಿ ಅಂತ ಅಂದರು. ಸರಿ ಅಂತೇಳಿ ಬರ್ತಾ ಇದ್ದಾರಲ್ಲ ಬಿಡು, ಇನ್ನೂ ಚೆನ್ನಾಗಿರುತ್ತೆ ವ್ಲಾಗು, ಇನ್ನು ಅಮ್ಮ ಎಲ್ಲ ಬರ್ತಾರೆ ಅಂತ ಹೇಳಿದ್ರಲ್ಲ, ಇನ್ನೂ ಸೂಪರಾಗಿರುತ್ತೆ, ಹೀಗೆ ವ್ಲಾಗ್ನ ಕಂಟಿನ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಹೋದೆ. ಬಟ್ ಅದು ಯಾಕೋ ಗೊತ್ತಿಲ್ಲ, ಉಲ್ಟಾ ಹೊಡೀತು. ಆವತ್ತಿನ ದಿನವೇ ಆಂಟಿ ಹುಷಾರು ತಪ್ಪಿ ಕಂಟಿನ್ಯೂಸ್ ಅವ್ರಿಗೆ ಹುಷಾರಿಲ್ಲ ಅನ್ನೋ ಥರನೇ ಆಗೋಗ್ಬಿಡ್ತು. ಹಾಗಾಗಿ ನನಗೆ ವ್ಲಾಗ್ ಮಾಡೋ ಮೂಡ್ ಹೊರಟೋಯ್ತು. ಸುಮ್ಮನೆ ಆಗಿಬಿಟ್ಟೆ, ಅಲ್ಲಿಗೆ ಎಂಡ್ ಮಾಡಿಬಿಟ್ಟು ನಂತರ ನೆಕ್ಸ್ಟು ನಾನು ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಇದು ಸಂಡೇ ಬಂದು 14ನೇ ತಾರೀಕು ಡಿಸೆಂಬರ್ ವಿಡಿಯೋ ಶುರು ಮಾಡಿದೆ. ಅಂದರೆ ಒಂದು 3 days ಬ್ಯಾಕ್ ನಾನು ಮತ್ತೆ ವ್ಲಾಗ್ನ ಫಸ್ಟು ಶುರು ಮಾಡಿದೆ.
ಕಂಟಿನ್ಯೂಸ್ ಮಾಡೋಣ ಅಂತ, ಬಟ್ ಆಗಲಿಲ್ಲ. ಆನಂತರ ಒಂದು 3 ಡೇಸ್ ಗ್ಯಾಪ್ ತೊಗೊಂಡು ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇದು ಬಂದು ಬೆಳಿಗ್ಗೆ ಎದ್ದಿದ ತಕ್ಷಣ ಎಲ್ಲ ಕುಕ್ಕರ್ನೂ ಓಪನ್ ಮಾಡ್ತಾಯಿದ್ದೀನಿ, ಯಾಕಂದರೆ ಹಿಂದಿನ ದಿನ ರಾತ್ರಿ ಕಂಪ್ಲೀಟಾಗಿ ಇನ್ನು ಮಾಡಿ ಇಟ್ಟಿದ್ದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಹೇಗಾಗಿದೆ ಅಂತ ತೆಗೆದು ಎಲ್ಲ ನೋಡ್ತಾ ಇದ್ದೆ. ಮೊನ್ನೆ ನಮ್ಮ ಚಿಕ್ಕಮ್ಮ ಬಂದಾಗ ನಾನು ವ್ಲಾಗ್ನ ಶುರು ಮಾಡಿದ್ದು, ಬಟ್ ಅವತ್ತು ದಿನ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದೆ, ಫುಲ್ ಡೇ ವ್ಲಾಗ್ ಮಾಡೋಣ ಅಂತ. ಬಟ್ ಆಗಿಲ್ಲ ಫ್ರೆಂಡ್ಸ್. ಈ ರೀಸನ್ ಏನು ಅಂದರೆ ನಮ್ಮ ಚಿಕ್ಕಮ್ಮನೂ ಸ್ವಲ್ಪ ಹುಷಾರು ತಪ್ಪಿದ್ರು. ಅವ್ರಿಗೆ ಒಂಥರ ಮಧ್ಯಾಹ್ನವರೆಗೂ ತುಂಬ ಚೆನ್ನಾಗಿದ್ರು, ಸಂಜೆ ಮೇಲೆ ಯಾಕೋ ಸ್ವಲ್ಪ ವಾಮಿಟ್ ಫೀಲ್ ಆಗ್ತಾ ಇದ್ದೆ, ಹಾಗೆ ಹೀಗೆ ಅಂತ ಇದ್ರು. ಆನಂತರ ನೆಕ್ಸ್ಟ್ ಡೇಗೆ ಇನ್ನೊಂದು ಸ್ವಲ್ಪ ಹುಷಾರು ತಪ್ಪಿದ್ರು, ಹಾಸ್ಪಿಟ್ಲು ಹಿಂಗೆ ಅಂತ ಓಡಾಡ್ಕೊಂಡು ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗಲೇ ಇಲ್ಲ. ಹಾಗಾಗಿ ಅವ್ರು ಹೋದ್ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಇವತ್ತಿನ ಡೇನ ನಾನು ಗಿನ್ನಿಂದ ಶುರು ಮಾಡಿದೆ. ಯಾಕೆಂದರೆ ನಮ್ಮೆಲ್ಲರಿಗೂ ಮೋಸ್ಟು ಫೇವ್ರೆಟ್ ಗಿನ್ನು, ಅದ್ರ ಜೊತೆಗೆ ನಮ್ಮ ಮನೆ ಫ್ರೆಂಡ್ಸು ಅವ್ರಿಗೆ ಎಲ್ಲರಿಗೂ ಅಷ್ಟೇ ಗಿನ್ನು ಅಂತ. ಬಟ್ ಈ ಗಿನ್ನಿನ ಹಾಲು ನಮ್ಮ ಅತ್ತೆ ಮಗಳು ಕಳಿಸ್ಕೊಟ್ಟಿದ್ದು. ನಾವೆಲ್ಲ ಊರಿಂದ ತಂದರೆ ಅಷ್ಟೇ ಗಿಣ್ಣು ಹಾಲು ಗಿಣ್ಣು ತಿನ್ನೋಕ್ಕಾಗೋದು ಅಂತ ಅನ್ಕೊತಾ ಇದ್ವಿ. ಇನ್ಮೇಲೆ ಅದು ಆಗೋದಿಲ್ಲ ಅಂತಲೂ ಕೂಡ ಅಂದ್ಕೊಂಡಿದ್ವಿ. ಯಾಕಂದರೆ ನಮ್ಮ ಮನೆಯವ್ರ ಅಕ್ಕ ಏನಿದ್ದಾರೆ ಅವ್ರ ಹಸು ಎಲ್ಲನೂ ಸಾಕೋದನ್ನು ನಿಲ್ಲಿಸ್ತಾಯಿದ್ರು. ಇನ್ನು ಅವ್ರು ಹಸು ಸಾಕೋದು ನಿಲ್ಲಿಸ್ಬಿಟ್ರೆ ನಮ್ಗೆ ಗಿಣ್ಣು ಹಾಲು ಕೊಡೋರು ಇನ್ಯಾರು ಇರೋಲ್ಲ. ಇನ್ನು ಊರಲ್ಲಿ ಯಾವಾಗಲಾದ್ರೂ ನಾವು ಹೋದಾಗ ಹಸು ಕರು ಹಾಕಿದರೆ ಯಾರ ಹತ್ರ ಆದರೂ ಕೇಳಿ ತೊಗೊಂಬರ್ಬೇಕಿತ್ತು ಅಷ್ಟೇ. ಇಲ್ಲ ಅಂತಂದರೆ ನಮಗೋಸ್ಕರ ಅಂತ ಹೇಳಿ ಗಿಣ್ಣು ಹಾಲನ್ನ ತೆಗೆದಿಡೋಂಥವ್ರು ಯಾರೂ ಇರಲಿಲ್ಲ. ಅಯ್ಯೋ ಇನ್ನು ಸಿಗೋದಿಲ್ವೇನೋ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಅತ್ತೆ ಮಗಳು ಮೊನ್ನೆ ಫೋನ್ ಮಾಡಿ ಗಿಣ್ಣು ಹಾಲಿದೆ ಬೇಕಂತ ಹೇಳಿ ಸರಿ ಬೇಕು ಅಂತ ಅಂದಿದ್ದಕ್ಕೆ ಕಳಿಸಿದ್ರು. ಹಾಗಾಗಿ ಲೈಟ್ ಹಾಕೊಂಡು ಫೈನಲಿ ಗಿಣ್ಣು. ನಾನು ಹಂಗೆ ಅಂದ್ಕೊಂಡ್ಬಿಟ್ಟಿದ್ದೆ, ಇನ್ನು ನಾವು ಗಿಣ್ಣು ತಿನ್ನೋಕ್ಕೆ ಆಗಲ್ಲ. ಯಾಕಂದರೆ ಇದು ಏನಪ್ಪ ನಮ್ಮ ಅಂದರೆ ನಮ್ಮ ಮನೆಯವ್ರ ಅಕ್ಕ ಹಸು ಸಾಕಲ್ಲ, ಏನಿಲ್ಲ, ಇನ್ನು ಎಲ್ಲಿ ಸಿಗುತ್ತೆ, ಇನ್ನು ಯಾರು ಕೊಡ್ತಾರಪ್ಪ ಅಂದ್ಕೊಂಡಿದ್ದೆ. ನಮ್ಮ ಅತ್ತೆ ಮಗಳು ನೆನ್ಪು ಮಾಡಿಕೊಂಡು ಕಳಿಸ್ಕೊಟ್ಟಿದ್ದಾರೆ. ನಮ್ಮಲ್ಲೆಲ್ಲ ಹೆಂಗೆ ಅಂದರೆ ಈ ಮದ್ದೂರು ಮಂಡ್ಯ ಸೈಡಲ್ಲೆಲ್ಲ ಸ್ಟಾರ್ಟಿಂಗ್ ಏನು ಹಾಲು ಬರುತ್ತೆ ನೋಡಿ, ಅಂದರೆ ಎಲ್ಲೋ ಶೇಡಲ್ಲಿ ಹಾಲು ಬರುತ್ತಲ್ಲ, ಈ ಥರ ಹಾಲು ಎಲ್ಲೋ ಕಲರ್ ಹಾಲು ಏನು ಬರುತ್ತೆ ನೋಡಿ, ಈ ಹಾಲನ್ನು ಯಾರೂ ಯೂಸ್ ಮಾಡಲ್ಲ ನಮ್ಮ ಊರ ಕಡೆಲ್ಲ, ಮದ್ದೂರು ಮಂಡ್ಯ ಸೈಡಲ್ಲ. ಆಮೇಲೆ ಸ್ವಲ್ಪ ಒಡಕ್ಲಾಲು ಅಂತ ಬರುತ್ತೆ, ವೈಟಿಗೆ ಒಂಥರ ಹಾಲು, ಆ ಹಾಲನ್ನು ಜಾಸ್ತಿ ಯೂಸ್ ಮಾಡಿ ಗಿಣ್ಣು ಮಾಡೋದು. ಅಂದರೆ ರವೆ, ಅವಲಕ್ಕಿ, ಇಲ್ಲಾಂದರೆ ಅನ್ನ ಥರ ಮಾಡೋದು, ಅಕ್ಕಿ ಥರ ಎಲ್ಲ ಅಕ್ಕಿ, ಕಡಲೆಕಾಯಿ ಬೀಜ, ಹುರ್ಗಡ್ಲೆ ಈ ಥರದ್ದೆಲ್ಲ ಹಾಕಿ ಮಾಡ್ತಾರೆ. ಸೇಮ್ ಪೊಂಗಲ್ ಟೈಪಲ್ಲಿ ಮಾಡ್ತಾರೆ. ಅದಕ್ಕೆ ಒಡಕಾಲು ಬರುತ್ತಲ್ಲ, ಒಡಕಾಲು ಅಂತ, ಅಂದರೆ ವೈಟಿಗೆ ಹಾಲು ಬರುತ್ತೆ. ಒಂದು 3-4 ದಿನ ಆದಮೇಲೆ ಫುಲ್ಲು ಬೆಳ್ಳಗೆ ಹಾಲು ಬರುತ್ತೆ, ಒಂದು ವಾರದವರೆಗೂ ಹಸುವಲ್ಲಿ. ಆ ಹಾಲನ್ನು ಗಿಣ್ಣು ಅಂತ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಯಜಮಾನ್ರ ಮನೆ ಕಡೆಲ್ಲ ಈ ಥರ ಎಲ್ಲೋ ಶೇಡಲ್ಲಿ ಬರೋ ಸ್ಟಾರ್ಟಿಂಗ್ ಏನು ಒಂದು 3 ಡೇಸ್ ಹಾಲು ಬರುತ್ತೆ ನೋಡಿ, ಈ ಎಲ್ಲೋ ಶೇಡ್, ಈ ಹಾಲನ್ನೇ ಗಿಣ್ಣಿಗೆ ಯೂಸ್ ಮಾಡೋದು. ಹಾಗಾಗಿ ನನಗೆ ನೆನ್ಪು ಮಾಡಿಕೊಂಡು ನಮ್ಮ ಅತ್ತೆ ಮಗಳು ಕಳಿಸಿದ್ರು, ಸುಮಾರು ಕಳಿಸಿದ್ರು. 1.5 ಲೀಟ್ರ್ ಹಾಲು ಕಳಿಸಿದ್ರು ಪಾಪ. 2 ಲೀಟ್ರ್ ಬಾಟ್ಲಿದು ಇಲ್ಲಿವರೆಗೂ ಇತ್ತು. ಇಷ್ಟು ಖಾಲಿ ಆಗಿದೆ. ಇನ್ನು 2 ಟೈಮ್ ಮಾಡಿದ್ರೆ ಇದು ಖಾಲಿ. ನಮ್ಮಲ್ಲಿ ಅಷ್ಟು ಬೇಡಿಕೆ ಇನ್ನು ಏನು ಡೆಸರ್ಟ್ ಅಂತ ಹೇಳಿ ನಾವೆಲ್ಲ ತಿಂತೀವಿ, ನಮ್ಮ ಹಳ್ಳಿ ಕಡೆ, ನಮ್ಮ ಊರ ಕಡೆ ಡೆಸರ್ಟೇ ಇದು. ನಾನು ಆಲ್ರೆಡಿ ಟೇಸ್ಟ್ ಮಾಡಿದೆ ಹೆಂಗಿದೆ ಏನು ಅಂತ. ಇದು ಈ ಥರ ಬರುತ್ತೆ ನೋಡಿ, ಇದು ನಮ್ಮ ಡೆಸರ್ಟ್. ಸೂಪರ್ ಅದು. ನಮ್ಮ ಹಾಸನ ಕಡೆಲ್ಲ ಈ ಗಿಣ್ಣಿಗೆ ರೊಟ್ಟಿ ಮಾಡ್ಕೊಂಡು ತಿಂತಾರೆ. ರೊಟ್ಟಿ ಮಾಡಬೇಕು, ರೊಟ್ಟಿ ಮಾಡಿಕೊಂಡು ಈ ಗಿಣ್ಣಲ್ಲಿ ತೊಗೊಂಡು ತಿನ್ನೋದು. ಬಟ್ ನನ್ನ ಮಕ್ಕಳಿಗೆಲ್ಲ ಹಾಗೆ ಎತ್ಕೊಂಡು ತಿನ್ನೋದಕ್ಕೆ ಭಾಳ ಇಷ್ಟ. ಹಾಗಾಗಿ ಈಗ ರೊಟ್ಟಿ ಎಲ್ಲ ಏನೂ ಮಾಡ್ತಾಯಿಲ್ಲ. ನಮ್ಮ ಮನೆ ಫ್ರೆಂಡ್ಸ್ಗೆಲ್ಲ ಕೊಡಬೇಕಾಗಿತ್ತು, ಅವರಿಗೆಲ್ಲರಿಗೂ ಕೂಡ ಕೊಟ್ಟು ಕಳಿಸ್ದೆ. ನಮಗೂ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ, ಇನ್ನೂ ಇದೆ, ಇನ್ನು ಅಮ್ಮ ಮನೆಗೆಲ್ಲ ಮಾಡಿ ಕಳಿಸ್ಬೇಕು. ಎಲ್ಲ ಪಾತ್ರೆಗಳು ನೋಡಿ, ಕುಕ್ಕರ್ಗಳು. ಹೀಗೆ ಫ್ರೆಂಡ್ಸ್, ಗಿಣ್ಣು ಹಾಲು ಬಂತು ಅಂದರೆ ಸುಷ್ಮನ್ ಕೆಲಸ ಜಾಸ್ತಿ ಇರುತ್ತೆ. ಬರೀ ಗಿಣ್ಣು ಅನ್ನೋದಿರುತ್ತೆ. 1-2 ದಿನ ಮಾಡಿ ಖಾಲಿ ಮಾಡಬೇಕು. ಟೈಮ್ ಬಂದು 8:35 ಆಯ್ತಾ ಬಂತು. ಮಕ್ಕಳು ಇನ್ನೂ ಇದ್ದಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ಚೈತನ್ಯನಿಗೆ ಅರ್ಲಿ ಮಾರ್ನಿಂಗ್ಗೆ ಟ್ಯೂಷನ್ಸ್ ಇರುತ್ತೆ. ಹಾಗಾಗಿ ಪಾಪ ಬೆಳಿಗ್ಗೆ ಎದ್ದು ಬೇಗನೆ ಟ್ಯೂಷನ್ಸ್ಗೆ ಅಟೆಂಡ್ ಆಗಿರ್ತಾರೆ. ಟ್ಯೂಷನ್ ಕ್ಲಾಸ್ ಮುಗಿತಾ ಇದ್ದಂಗೆ ನಿದ್ದೆ ಹೊಡಿತಾರೆ. ಇವಾಗ ನಮ್ಮ ಟೈಮ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೇಪರ್ ಓದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದು. ಇನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಗಿಣ್ಣು ತಿನ್ನೋದಕ್ಕೆ ಕಾಫಿ ಟೀ ಏನು ಕುಡಿಯೋ ಇಂಟ್ರೆಸ್ಟ್ ಇಲ್ಲ.
ಸ್ವೀಟ್ ಅನ್ಸ್ಬಿಟ್ಟಿದೆ ಭಾಳ ಬೆಳಿಗ್ಗೆ. ಈಗ ಒಂದು ಸ್ವಲ್ಪ ಪೇಪರ್ ಹೋಗ್ಬಿಟ್ಟು ಆಮೇಲೆ ನನ್ನ ಡೇನ ಕಂಟಿನ್ಯೂ ಮಾಡ್ತೀನಿ. ಏಕೆಂದರೆ ಸರಿಯಾಗಿ ವ್ಲಾಗ್ಗಳೇ ಮಾಡೋಕ್ಕಾಗಿಲ್ಲ ಅದಕ್ಕೆ. ಇವತ್ತು ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಹಾಗೆ ಪೇಪರ್ ಓದ್ತಾ ಕೂತಿದ್ದೆ. ಹೇಗೂ ಗಿಂಡ್ ಮಾಡಿದ್ದೀನಲ್ಲ, ರೊಟ್ಟಿನೇ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವ್ರು ಫೋನ್ ಮಾಡಿ ನಾನ್ ವೆಜ್ ತೊಗೊಬರ್ತಾಯಿದ್ದೀನಿ, ಸಾಂಬಾರಿಗೆ ರೆಡಿ ಮಾಡು ಅಂದರು. ಸರಿ ಅಂತ ಹೇಳಿ ಇವಾಗ ನಾನು ಅಲ್ಲಿ ಸಾಂಬಾರಿಗೂ ಕೂಡ ಮಸಾಲೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಜನ ನನಗೆ ಅದನ್ನೇ ಹೇಳ್ತಾ ಇರ್ತಾರೆ, ನೀವೇನಾದರೂ ಮಾಡಬೇಕಾದ್ರೆ ಅಡುಗೆದು ರೆಸಿಪಿಗಳನ್ನ ಕ್ಯಾಪ್ಚರ್ ಮಾಡಿ ಸುಷ್ಮಾ, ಅದನ್ನು ನಮಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಕೆಲವೊಂದು ವೀಡಿಯೋಸ್ಗಳೆಲ್ಲ ತುಂಬ ಹಿಂದೆ ಹೋಗ್ಬಿಟ್ಟಿರುತ್ತೆ, ನಮ್ಗೆ ಹುಡ್ಕೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ನೀವು ಎಷ್ಟೇ ಸರಿ ಮಾಡಿದರೂ ಪರವಾಗಿಲ್ಲ, ಅದನ್ನು ಶೇರ್ ಮಾಡಿ ಅಂತಿರ್ತೀರ. ಹಾಗಾಗಿ ಕೆಲವೊಂದು ಟೈಮಲ್ಲಿ ನಿಜವಾಗ್ಲೂ ನಾನು ಕೂಡ ಎಷ್ಟೋ ವೀಡಿಯೋಸ್ನ, ಅಡುಗೆದು ರೆಸಿಪೀಸ್ನ ಹಾಗಂದರೆ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ. ಸಮ್ಟೈಮ್ಸ್ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಾಕಾಗದೇ ಇದ್ದಾಗ, ತುಂಬ ಎಲ್ಲೋ ಹಳೆಯದು ವೀಡಿಯೋಸ್ ಆಯಿತು ಅಂದಾಗ ಎಲ್ಲನೂ ಕೂಡ ಡಿಲೀಟ್ ಮಾಡಿಬಿಡ್ತೇನೆ ನಾನು. ಏಕೆಂದರೆ ತುಂಬ ಹಿಂದೆ ಆಗಿದ್ದು ವ್ಲಾಗ್ಗಳ್ನ ನನಗೂ ಶೇರ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ, ಅಥವಾ ಆ ಒಂದು ಅಡುಗೆ ರೆಸಿಪಿಗಳ್ನ ಇದರಲ್ಲಿ ವೀಡಿಯೋಗಳಲ್ಲಿ ಆ್ಯಡ್ ಮಾಡೋಕ್ಕೂ ನನಗೆ ಇಷ್ಟ ಆಗಲ್ಲ. ಕಂಟಿನ್ಯೂಟಿ ಅನ್ನೋದೊಂದಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಏನು ಫ್ರೆಶ್ಶಾಗಿ ಮಾಡ್ತಾಯಿರ್ತೀನಿ ಆ ಟೈಮಲ್ಲಿ ಸಣ್ಣ ಪುಟ್ಟದಾಗಿ ವೀಡಿಯೋಸ್ ಏನು ತೊಗೊಂಡಿರ್ತೀನಿ ಅದನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಈಗ ಅಲ್ಲಿ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇರೋವಂಥದ್ದು. ಇದಕ್ಕೂ ಕೂಡ ನಾನಿಲ್ಲಿ 1-2 ಗಡ್ಡೆಯಷ್ಟು ಈರುಳ್ಳಿ, 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಕಸೂರಿ ಮೇಥಿ, ಚಕ್ಕೆ, ಲವಂಗ, ಹಾಗೆ ಕಲ್ಲು ಹೂವು, ಪಲಾವ್ ಎಲೆ ಬರುತ್ತೆ ನೋಡಿ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಮ್ಮ ಮಸಾಲ ಸಾಂಬಾರು ಪೌಡರ್ ತೊಗೊಂಡ್ರೆ ನಾನು ಪ್ರತಿಯೊಂದು ಮಸಾಲ ಎಲ್ಲನೂ ರೋಸ್ಟ್ ಮಾಡಿ, ಧನಿಯಾಯಿಂದ, ಖಾರ, ಮೆಣಸಿನ್ಕಾಯಿಂದ ಎಲ್ಲನೂ ಖಾರ ಎಲ್ಲ ಹದವಾಗಿ ಪುಡಿ ಮಾಡಿಬಿಟ್ಟಿರ್ತೇನೆ. ಅದನ್ನು ಪೌಡರ್ನ ನಾನು ಹಾಕ್ಕೊಳ್ಳೋದ್ರಿಂದ ಈ ಒಂದು ಸ್ಪೈಸಸ್ ಎಲ್ಲ ಏನೂ ಕೂಡ ನಾನು ಆ್ಯಡ್ ಮಾಡಲ್ಲ. ಬಟ್ ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕು ಅನ್ಬೇಕಾದ್ರೆ ನಾನು ಈ ಥರ ಎಲ್ಲ ಸ್ಪೈಸಸ್ನೂ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಅಂದರೆ ಗಸಗಸೆ, ಕಲ್ಲು ಹೂವು, ಚಕ್ಕೆ, ಲವಂಗ, ಪಲಾವ್ ಎಲೆ, ಹಾಗೆ ಮೆಣಸು ಎಲ್ಲನೂ ಹಾಕಿ, ಒಂದು ಟೊಮೆಟೊನೂ ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ, ನಾಟಿ ಟೊಮೆಟೊ. ಜೊತೆಗೆ 3 ಸ್ಪೂನಷ್ಟು ಧನಿಯಾದ ಪುಡಿ, 1-2 ಸ್ಪೂನಷ್ಟು ಖಾರದ ಪುಡಿ ಎಲ್ಲನೂ ಹಾಕಿ ಗಸಗಸೆ ಎಲ್ಲ ಹಾಕಿ ಚೆನ್ನಾಗಿದೆ. ನಾವು ಸ್ವಲ್ಪ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹುರ್ಕೊಳ್ಳೋದು, ಯಾಕಂದರೆ ಘಾಟಾಗಿಬಿಡುತ್ತೆ ಇಲ್ಲ ಅಂತಂದರೆ. ನಂತರ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೋಬೇಕು. ಜಾಸ್ತಿ ಕಾಯಿನ ಹಾಕ್ಕೊಂಡ್ರೆ ತುಂಬ ಮಸಾಲೆ ಅನ್ನೋ ಥರ ಫೀಲ್ ಆಗುತ್ತೆ, ತುಂಬ ಗಟ್ಟಿ ಅಂತಲೂ ಕೂಡ ಅನಿಸುತ್ತೆ. ಆಲ್ಮೋಸ್ಟ್ ಆಲ್ ಈ ನಾಟಿ ಕೋಳಿ ಅಥವಾ ಮೊಟ್ಟೆ ಕೋಳಿ ಇದೆಲ್ಲ ನೀವು ಮಾಡಬೇಕಾದ್ರೆ ತೆಳುವಾಗಿದ್ರೇ ಸಾಂಬಾರು ಟೇಸ್ಟು. ಹಾಗಾಗಿ ಕಾಯಿನ ಕಡಿಮೆ ಬಳಸಿದ್ರೆ ಸೂಪರಾಗಿರುತ್ತೆ. ಅದಷ್ಟು ಮಸಾಲೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಕಡೆ ತಣ್ಣಗಾಕಿಟ್ಟು ಅದ್ರ ಮಧ್ಯದಲ್ಲಿ ಇವಾಗ ಚಿಕನಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಸಾರು, ಮೀನು ಸಾರು ಎರಡು ಮಾಡಬೇಕಾದ್ರೂ ನಾನು ಮಾತ್ರ ಮಿಸ್ ಮಾಡದೆ ಹಾಕೋದು ಬೆಣ್ಣೆ ಅಥವಾ ತುಪ್ಪ. ಇದರಲ್ಲೇ ನಾನು ಸಾಂಬಾರು ಮಾಡೋದು. ಯಾಕಂದರೆ ಒಂದು ನಾಟಿ ಕೋಳಿ ಅಥವಾ ಮೊಟ್ಟೆ ಕೋಳಿ, ಫಿಶ್ ಸಾಂಬಾರು ಇದೆಲ್ಲನೂ ಕೂಡ ಒಳ್ಳೆ ಟೇಸ್ಟ್ ಕೊಡೋದೇ ನನಗೆ ಬಟರ್ ಹಾಕಿದ್ರೆ. ಕೆಲವೊಬ್ಬರು ಮೀನು ಸಾರಿಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ. ನಮ್ಗೆ ಆ ಒಂದು ಟೇಸ್ಟ್ ಇಷ್ಟ ಆಗದಿರೋ ಕಾರಣಕ್ಕೆ ನಾನು ಜಾಸ್ತಿ ಬೆಣ್ಣೆನ ಹಾಕ್ತಾಯಿರ್ತೀನಿ. ಇಲ್ಲೂ ಕೂಡ ಕುಕ್ಕರಲ್ಲಿ ನಾನು ಒಂದು ಅರ್ಧ ಟೊಮೆಟೊ, ಒಂದು ಅರ್ಧ ಗೆಡ್ಡೆ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಬೆಣ್ಣೆ ಎಲ್ಲ ಹಾಕಿ ತೊಳೆದಿಟ್ಟಿರುವಂತಹ ಚಿಕನ್ನು, ಅರಿಶಿನ, ಉಪ್ಪು ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ನನಗೆ ಗೊತ್ತಿರೋ ಹಾಗೆ ನಮ್ಮ ಚಿಕ್ಕಮ್ಮ ಆಗ್ಬೋದು ಅಥವಾ ನಮ್ಮಮ್ಮ ಆಗ್ಬೋದು, ಇವರೆಲ್ಲ ಹೇಗೆ ಮಾಡ್ತಾಯಿದ್ರು ಅಂದರೆ, ಏನು ಚಿಕನ್ ಸಾಂಬಾರಾಗಲಿ ಮಟನ್ ಸಾರಾಗಲಿ ಮಾಡಬೇಕಾದ್ರೆ ಈ ಥರ ನೀರು ಬಿಟ್ಕೊಳ್ಳುತ್ತೆ. ನೀವು ಈ ನೀರು ಕಂಪ್ಲೀಟ್ ಡ್ರೈ ಆಗಿಬಿಡ್ಬೇಕು. ಅದು ಚಿಕನ್ ಸಾರಾದರೂ ಅಷ್ಟೇ, ಮಟನ್ ಸಾರಾದರೂ ಅಷ್ಟೇ. ಆ ನೀರು ಸ್ವಲ್ಪನೂ ಇರಬಾರ್ದಿತ್ತು. ಅಷ್ಟು ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗಿ ಹುರಿದು ನಾನ್ ವೆಜ್ನ ಆನಂತರ ಅವ್ರು ಮಸಾಲೆ ಸೇರಿಸ್ತಾಯಿದ್ರು. ಬಟ್ ನನಗೆ ಅನಿಸ್ತು ಆ ಸಾಂಬಾರು ಅಷ್ಟು ಟೇಸ್ಟ್ ಸಿಗ್ತಾ ಇರಲಿಲ್ಲ. ನನ್ನ ಮದುವೆ ಆದಮೇಲೆ ನಮ್ಮ ಯಜಮಾನ್ರ ಮನೆಯವ್ರ ಕಡೆ ಇದೇ ಥರ ಮಾಡ್ತಾಯಿದ್ದಿದ್ದು. ಆವಾಗ ಅವ್ರು ಮಾಡ್ತಾಯಿರೋ ಸಾಂಬಾರು ಟೇಸ್ಟ್ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಅದನ್ನೇ ಫಾಲೋ ಮಾಡ್ಕೊಬಂದೆ. ಯಾವಾಗಲೂ ನಾನ್ ವೆಜ್ ನಾವು ಏನೇ ಮಾಡಬೇಕಾದ್ರೂ ಅದು ನೀರಿನ ಅಂಶ ಏನು ಬಿಟ್ಕೊಂಡಿರುತ್ತೆ ಅದು ಚೆನ್ನಾಗಿ ಕುದಿರುತ್ತೆ, ಆಲ್ಮೋಸ್ಟ್ ಬೆಂದಿರುತ್ತೆ. ಆ ಟೈಮಲ್ಲಿ ನಾವು ಮಸಾಲೆ ಹಾಕಿಬಿಟ್ಟು ತೆಳು ಯಾವ ರೀತಿಯಾಗಿ ಬೇಕೋ ಅದನ್ನು ನೋಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಮತ್ತೆ ಸೇರಿಸ್ಬಿಟ್ಟು ಒಂದು 3-4 ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರು ಸೂಪರಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಆಗುತ್ತೆ. ನಾನು ಹಾಗಾಗಿ ಅದೇ ಥರನೇ ಮಾಡ್ತೀನಿ. ಆನಂತರ ಇವತ್ತು ತಿಂಡಿಗೆ ಇಡ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಬಂದು ಹೊರಗಡೆಯಿಂದ ತೊಗೊಂಬಂದು ಹಿಟ್ಟು ರೆಡಿ ಮಾಡ್ಕೊಂಡಿದ್ದಂಥದ್ದು ಇಡ್ಲಿ, ಹಾಗೂ ಮನೇಲೂ ಸ್ವಲ್ಪ ಅಕ್ಕಿ ತರಿಯಿಂದ ಮಾಡಿದಂಥ ಇಡ್ಲಿ ಹಿಟ್ಟು ಇತ್ತು. ಅದಕ್ಕೆ ಹೊರಗಡೆಯಿಂದ ತಂದಿದ್ದು ಇಡ್ಲಿ ಹಿಟ್ಟನ್ನು ಸೇರಿಸಿ ಎಲ್ಲ ಮಿಕ್ಸ್ ಮಾಡಿ ಇಡ್ಲಿ ಮಾಡಿದೆ. ಹಾಗೆ ಕುಕ್ಕರ್ ಕೂಗಕ್ಕಿಟ್ಟೆ. ಬಟ್ ಏನು ಮಿಸ್ಟೇಕ್ ಆಯಿತು ಅಂತ ಗೊತ್ತಿಲ್ಲ, ಅಥವಾ ನೀರು ಜಾಸ್ತಿ ಹಾಕ್ಬಿಟ್ನೋ ಗೊತ್ತಿಲ್ಲ. ಅಡುಗೆ ಮನೇಲಿ ನನಗೆ 2 ಕೆಲಸ ಅನ್ನೋ ರೀತಿಯಾಗಿ ಆಯಿತು. ಎಲ್ಲ ಉಕ್ಕಿ ಆಚೆ ಬರ್ತಾಯಿತ್ತು. ನನಗಂತೂ ಅದನ್ನು ಒರೆಸಿ ಸಾಕಾಗಿ ಕೊನೆಗೆ ಗ್ಯಾಸ್ನೇ ಆಫ್ ಮಾಡಿದೆ. ಯಾಕಂದರೆ ಎಲ್ಲ ಕಡೆ ಕಂಪ್ಲೀಟ್ ಆರೋಕ್ಕೆ ಶುರುವಾಯಿತು. ಮೊದಲೇ ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲಿ ಕೆಲಸ ಜಾಸ್ತಿ ಇರುತ್ತೆ, ಅದರಲ್ಲಿ ಈ ಥರ ಕುಕ್ಕರ್ಗಳೇನಾದರೂ
1 ಪಟ್ಟು 2 ಪಟ್ಟು 3 ಪಟ್ಟು ನನಗೆ ಪದೇ ಪದೇ ಕೆಲಸ ಕೊಡ್ತಾಯಿದ್ರೆ ಇನ್ನೂ ಕೆಟ್ಟ ಕೋಪ ಬಂದುಬಿಡುತ್ತೆ. ಒಂದೊಂದ್ಸರಿ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ, ಕುಕ್ಕರ್ಗಳಿಗೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತವೇನೋ ಗೊತ್ತಿಲ್ಲ, ಬರೀ ಕೆಲಸಗಳು ಕೊಡ್ತಾಯಿರ್ತಾರೆ. ನಾವಂತೂ ಈ ಗ್ಯಾಸ್ ಮೇಲೆ 24 ಗಂಟೆ ಒರೆಸ್ತಾನೇ ಇರ್ತೀವಿ. ಏನಾದರೂ ಹಾಲು ಚೆಲ್ಲಲಿ ಅಥವಾ ಮುದ್ದೆ ಕಟ್ಟಬೇಕಾದ್ರೆ ಸ್ವಲ್ಪ ಹಿಟ್ಟು ಚೆಲ್ಲಿ ಏನು ಮಾಡಿದ್ರೂ ಒರೆಸೋ ಕೆಲಸ ಇದ್ದೇ ಇರುತ್ತೆ. ಈಗ ತಾನೇ ಒರೆಸೆಲ್ಲ ಕ್ಲೀನ್ ಮಾಡಿ ಆಯ್ತಪ್ಪ ಅನ್ನೋಷ್ಟ್ರಲ್ಲಿ ಮತ್ತು ಇನ್ನೊಂದೇನಾದರೂ ಒಂದು ಕೆಲಸನ ಥರ ನಮ್ಮನ್ನು ಹುಡಿಕೊಂಡು ಬರ್ತಾ ಇರತ್ತೆ. ಹಾಗಾಗಿ ನಾನು ಯಾಕೋ ಲಿಡ್ ಕ್ಲೋಸ್ ಮಾಡಿ ಸರಿಯಾಗಿಲ್ಲ ಅಥವಾ ಸಾಂಬಾರು ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಏನೋ ಎಲ್ಲ ಉಪ್ಪು ಬರ್ತಾಯಿದೆ ಅಂದ್ಬಿಟ್ಟು ಲಿಡ್ನ ತೆಗೆದು ಆನಂತರ ಹೀಗೆ ಒಂದು ಸ್ವಲ್ಪ ಹೊತ್ತು ಕುದಿಸಿ ಆಮೇಲೆ ವಿಷಲ್ ಹಾಕ್ಸಿದ್ದಾಯಿತು. ಬೆಳಗ್ಗೆ ಎಲ್ಲ ತಿಂಡಿ ತಿಂದ್ವಿ, ಸೂಪರಾಗಿತ್ತು ಸಾಂಬಾರು, ಟೇಸ್ಟು ಎಲ್ಲ. ಆನಂತರ ಕೂತ್ಕೊಂಡು ಮಧ್ಯಾಹ್ನ ಹೊತ್ತು ಒಂದು ಸೀರೀಸ್ನ ನೋಡ್ತಾಯಿದ್ವಿ, ZEE5ಅಲ್ಲಿ ಬರ್ತಾಯಿತ್ತು. ತುಂಬ ಚೆನ್ನಾಗಿದೆ. ಇದೊಂಥರ ಕಾಂತಾರನ ಹೋಲುವ ರೀತಿಯಲ್ಲೇ, ಅಂದರೆ ಅದೇ ಥರ ಅಂತಲ್ಲ, ಲಿಟಲ್ ಬಿಟ್ ಆ ಟೈಪಲ್ಲಿ ಇದೆ, ಚೆನ್ನಾಗಿದೆ. ಇದನ್ನು ಕೂಡ ನೋಡ್ತಾ ಇದ್ವಿ. ಇವುಗಳಿಂದ ಮುಕ್ತಿ ಯಾವಾಗ ನಮಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ಐ ಚು ಚು ಎಂಥದ್ದು ಇಲ್ಲ, ಏನೋ ತಿಂತೈತೆ ನೋಡಲೆ. ನೋಡಿ ಇಲ್ಲಿ ನಮ್ಮ ಕಿಟಕಿ ಹತ್ರ ತೆಗಿಯೋಕ್ಕಾಗ್ತಾಯಿಲ್ಲ, ಕಾಣಿಸ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ. ದೊಡ್ಡ ಪತ್ರೆ ಗಿಡ ತಿಂತದೆ. ಬಿಡೋ ಕಟ್ ಮಾಡೋ, ಅಕ್ಕ ಕೋತಿಗೆ ಫೋನ್ ಮಾಡ್ತಾ ಇರೋದು. ಸರಿ ಬಿಡು. ಅಲ್ಲಿ ನಮ್ಮ ದೊಡ್ಡ ಪತ್ರೆ ನಿಂದಲ್ಲ, ನೀನು ತಿಂತಾ ಇಲ್ಲ ಅಂತ ಅದು ತಿಂತೈತೆ ಬಿಡು. ಅದು ತಿಂದು ಹೋಗಿತದೆ ನೋಡಲಿ. ವಾ, ಮೊಟ್ಟೆ ಬಿಟ್ಟೋಗ್ರಪ್ಪ. ಚಿಂಟು ತಿಂತ ನೀವು ತಿಂದೋಗಿರೋದನ್ನ. ಬಾಲ ಇಲ್ಲಿವರೆಗೂ ಇದೆ. ಎತ್ತೆ ಹೊಡೆದು ಬಿಡ್ಬೇಕು ಬಾಲಕ್ಕೆ ಹಂಗೆ. ನೋಡಿ ಹಂಗೆ ಹೋಗುತ್ತೆ. ಇವಾಗ ಮೇಲೆ ಹತ್ಕೊಂಬರುತ್ತೆ, ಹೋಯ್ತು ಆ ಕಡೆಗೆ. ಇಂಟ್ರೆಸ್ಟಾಗಿ ಮೂವಿ ನೋಡ್ತಾ ಇದ್ವಿ. ಈ ಕಡೆ ಎಲ್ಲಾದರೂ ಬರುತ್ತಾ, ಕಿಟಕಿಗಳು ತೆಗ್ದಿರ್ತೀವಿ ಬೇರೆ. ಕ್ಲೋಸ್ ಮಾಡೋ. ನೋಡಿ ಅಲ್ಲಿ ಮರಿ ಅಲ್ಲಿ ಕೂತಿದೆ, ಇನ್ನೆಲ್ಲಿದೆ ಗೊತ್ತಿಲ್ಲ. ಹೆಂಗಾದರೂ ಸರಿ ಮನೆ ಒಳಗಡೆ ಬಂದ್ಬಿಟ್ಟಿತ್ತು ಫ್ರೆಂಡ್ಸ್ ಇದು. ಅಲ್ಲಿ ನೋಡಿ, ಸಾಕಾಯಿತು ಮೂವಿ ನೋಡ್ಕೊ. ಓವನ್ ಮೇಲಿತ್ತು. ನಾವಿಲ್ಲಿ ಮೂವಿ ನೋಡ್ತಾ ಇದ್ದೀವಿ ಕೂತ್ಕೊಂಡು. ಅಲ್ಲಿಂದ ಬಂದಿದೆ, ಬಂದು ಇಲ್ಲಿರೋ ಮೊಟ್ಟೆ ಎತ್ಕೊಂಡು ಓಡು. ಅದು ಬೇರೆ ನನಗೆ ಉರ್ರನ್ನತ್ತೆ. ನಾನು ಆವಾಗ ಟ್ರೈಪಾಡ್ ತೊಗೊಂಡು ಓಡ್ದಿದ್ದೆ. ನೀನು ಮಾಡೋದು ಏನೇ ಮಾಡಿದ್ರು ಈ ಕೋತಿಗಳಿಂದ ತಪ್ಪಿಸ್ಕೊಳಕ್ಕಾಗ್ತಾಯಿಲ್ಲ ನಮಗೆ. ನಾವೆಲ್ಲ ಓದಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಇದೆಯಲ್ಲ, 2 ಇದ್ದಿದ್ದ 3. ಅಡುಗೆ ಮನೆ ಒಳಗೆ ಬಂದಿತ್ತು, ನನಗೆ ಗುರಾಯಿಸ್ತಾಯಿತ್ತು ಗುರ್ರ ಅಂತ. ಒಂದು ಸಣ್ಣದು ಒಳಗಡೆ ಬಂದು ಮೊಟ್ಟೆ ಎತ್ಕೊಂಡು, ಒಳಗಡೆ ಹೊಡೆದಾಕಿಲ್ಲ ನೋಡಿ. ಇಲ್ಲಿಂದ ನಾನು ಗುರ್ರ ಅಂದಿದ್ದಾಯ್ತು. ನನ್ನ ದೊಡ್ಡ ಪತ್ರೆ ಎಲೆ ಎಲ್ಲ ತಿಂದು ಫುಲ್ಲು. ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆ ಕುಡಿತಾವೆ ಇವು. ಹೋಗಿ ಬಂದು ಮೊಟ್ಟೆ ಎತ್ಕೊಂಡಾವ್ ಚಾಯ್ತು. ಇಲ್ಲಿಂದ ಅಲ್ಲಿವರೆಗೂ ಬಂದಿದ್ದಾವೆ ಸಣ್ಣದು. ತುಂಬಾ ಒಳ್ಳೇದು. ಮೊಟ್ಟೆ ಅಂತಲ್ಲ, ಏನೂ ಬಿಡಲ್ಲ ಬಿಡಿ ನಾವು. ಹಣ್ಣು ಮೊಟ್ಟೆ ಗಿಟ್ಟ ಎಲ್ಲ. ಈಗ ಟೈಮ್ ಬಂದು 6:30 ಆಯಿತು. ನಾವು ನಮ್ಮ ಮಕ್ಕಳೇ ನಮ್ಮ ಮನೆಯಲ್ಲಿ ಈಗ ಒಂದು ಕಡೆ ಹಾಲು ಕಾಯಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಏನು ತಗೊಂಡೆ, ಬೆಲ್ಲದ ಪುಡಿ ನಿಮ್ಮಪ್ಪ ತುರ್ದಿಟ್ಟಿದ್ದು ಗೊತ್ತಲ್ಲ, ಅದೇ ಹಾಕೋದಿತ್ತು. ಅದಲ್ಲ, ಇದು ಇಲ್ಲ ನಮ್ಮ ಇಲ್ಲಿ ಪೌಡರ್ ಎಷ್ಟೊಂದು ಮಾಡಿಟ್ಟಿದ್ದಾರೆ ನಮ್ಮ ಮನೆಯವರು. ಗಿಣ್ಣು ಮೇನ್ ನಮ್ಮ ಮನೆಯವ್ರಿಗೆಲ್ಲ ಗಿಣ್ಣು. ನಾನು ಗಿಣ್ಣು ಮಾಡಬೇಕು ಅಂದರೆ ಅವ್ರು ಬೆಲ್ಲ ತುರ್ಕೊಡ್ಬೇಕು. ಆ ಥರ ನಮ್ಮಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. ಮಾಡೋ ಕೆಲಸ ನಂದಾದರೆ ಅದಕ್ಕೆ ಹೆಲ್ಪ್ ಮಾಡೋ ಕೆಲಸ ಅವ್ರದ್ದಿರುತ್ತೆ. ಹಾಗಾಗಿ ಅವರು ಮಾಡಿಕೊಡ್ತಾರೆ. ಇವಾಗ ನಮ್ಮ ಕೆಲಸ ಬಂದು ನನ್ನ ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು, ಮಧ್ಯಾಹ್ನ ನಾವು ಊಟ ಮಾಡೋಷ್ಟರಲ್ಲಿ ತಿಂಡಿ ತಿನ್ನೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಹಾಗಾಗಿ ಮಧ್ಯಾಹ್ನ ಯಾರೂ ಊಟ ಮಾಡಿಲ್ಲ. ಗಿಣ್ಣು ಮಾಡಿಟ್ಟಿದ್ನಲ್ಲ, ಚೆನ್ನಾಗಿ ಗಿಣ್ಣು ತಿಂದ್ವಿ. ಹುಷಾರ, ಸಣ್ಣ ಮಾಡಿ ಗ್ಯಾಸ್ ಪಾಪು, ಸಣ್ಣ ಮಾಡಬೇಕು ಗ್ಯಾಸ್. ಫಸ್ಟು ಉಗ್ತಾ ಇದೆ ಅಂದರೆ
ಕೆಲವೊಂದು ಟೈಮಲ್ಲಿ ನಂಗೆ ಆಗತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಬಾರೋ ಈ ಕಡೆ ನೀನು, ಹೋಗೋ ಓದ್ಕೋ ಹೋಗೋ. ಇವನು ಅದ್ರಲ್ಲಿ ಮಧ್ಯದಲ್ಲಿ ಬೇರೆ ಎಡ್ವರ್ಟ್ ಮಾಡೋಕ್ಕೆ ಹೋಗಿರ್ತಾನೆ ಏನಾದರೂ ಒಂದು. ಈಗ ನಾನೇನೋ ಹೇಳ್ತಾ ಇರ್ತೀನಿ, ಇವ್ರು ಮಾಡೋ ಕೆಲವೊಂದು ಕಪ್ಪಿ ಚುಚ್ಚು ನಮಗೆ ಕೋಪ ಬಂದು ಏನೋ ಹೇಳಿರ್ತೀನಿ. ಹೌದು ಏನೇನೆ. ಇವಾಗ ಬೆಳಿಗ್ಗೆ ತಿಂಡಿ ತಿಂದಿದ್ದು ನಾವು ಸುಮಾರು 12 ಗಂಟೆನೇ ಆಗೋಯ್ತು. ಅಂದರೆ ಏನು ಇಡ್ಲಿ, ದೋಸೆ, ಚಿಕನ್ ಸಾರು ಎಲ್ಲ ತಿನ್ನೋಷ್ಟರಲ್ಲಿ ಈಗ ಅದೇ ಸಾಂಬಾರಿಗೆ ಅದೇ ಪೀಸ್ ಏನಿದೆ ಅದಕ್ಕೇನೆ ಪೀಸ್ನ ಸ್ವಲ್ಪ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಪೆಪ್ಪರ್ ಫ್ರೈ ಥರ ಮಾಡಿ ಆ ಒಂದು ಸಾಂಬಾರು ಸಪ್ರೇಟ್ ಮಾಡಿದ್ದೀವಲ್ಲ ಅದಕ್ಕೆ ರೈಸ್ ಮಾಡೋ ಬದಲು ಗೀ ರೈಸ್ ಮಾಡೋಣ ಅಂತ. ಹೀಗೆ ಅಡುಗೆ ಅದೊಂದು ಬ್ಯಾಲೆನ್ಸ್ ಇದೆ, ಅದೊಂದು ಮಾಡ್ಕೋಬೇಕು. ಜೊತೆಗೆ ನನ್ನ ಕಿಚನ್ ನೋಡೋಕ್ಕಾಗ್ತಾಯಿಲ್ಲ. ಇವರಿಗೆಲ್ಲ ಫಸ್ಟ್ ಒಂದು ಸ್ವಲ್ಪ ಹಾಲು ಕುಡಿಯೋಕೆ ಕೊಟ್ಟು ಮಾಡಿ ಆಮೇಲೆ ಕಂಪ್ಲೀಟ್ ನನ್ನ ಕಿಚನ್ನ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಬಾಕ್ಸ್ ಜೊತೆಗೆ ಬರ್ತಾಯಿದೆ. ವಿಡಿಯೋದಲ್ಲಿ ನೈಕಾಯಿಂದ ಒಂದಷ್ಟು ಮೇಕಪ್ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಎಲ್ಲ ಆಲ್ಮೋಸ್ಟ್ ಎಕ್ಸ್ಪೈರಿ ಆಗೋಗ್ಬಿಟ್ಟಿತ್ತು ನನ್ನ ಒಂದು ಮೇಕಪ್ ಪ್ರಾಡಕ್ಟ್ಸ್. ಮಿನಿಮಮ್ ನಾವು ತೊಗೊಳೋದೆಲ್ಲ ಒಂದು 3 to 4 ಇಯರ್ಸ್, ಕೆಲವೊಂದು 4 ಇಯರ್ಸ್ ಇರುತ್ತೆ. 3 to 4 ಇಯರ್ಸ್ವರೆಗೂ ಅದಕ್ಕೆ ಐಎಸ್ ಇರುತ್ತೆ. ಅದು ಮುಗೀತಾ ಇದ್ದಂಗೆ ಅದು ಎಷ್ಟೇ ಇನ್ನೂ ಇದ್ದರೂ ಕೂಡ ಹೊರಗೆ ಬಿಸಾಕೋದೇ ಇರುತ್ತೆ. ಹಾಗಾಗಿ ನಾನು ಒಂದಷ್ಟು ಫೌಂಡೇಶನ್ನು, ಆಮೇಲೆ ಕಾಂಪ್ಯಾಕ್ಟು, ನೆಕ್ಸ್ಟು ಲಿಪ್ಸ್ಟಿಕ್ಕು, ಅದು ಕಾಜಲ್ಲು, ಐಲೈನರು, ಈ ಥರದ್ದೆಲ್ಲ ಆಲ್ಮೋಸ್ಟ್ ನಾನು ತೊಗೊಂಡಿದ್ದ ಮೇಕಪ್ ಪ್ರಾಡಕ್ಟ್ ಎಲ್ಲನೂ ಕೂಡ ಎಕ್ಸ್ಪೈರಿ ಆಗಿತ್ತು. ಹಾಗಾಗಿ ಎಲ್ಲ ಟೋಟಲ್ ಒಂದು 4,000 to 5,000 ರುಪೀಸ್ ಆಯಿತು ಕಂಪ್ಲೀಟ್ ಎಲ್ಲನೂ ಕೂಡ ತರಿಸ್ಕೊಂಡೆ. ಸುಮಾರು ಜನ ಕೇಳ್ತಾ ಇರ್ತೀರ ನೀವು ಮೇಕಪ್ ಮಾಡ್ಕೊಳ್ಳೋದು ತೋರಿಸಿ ಹಾಗೆ ಹೀಗೆ ಅಂತ. ನಾನು ಏನು ಅಂತಂದರೆ ತುಂಬ ಸಿಂಪಲ್ಲಾಗೆ ಮೇಕಪ್ನ ಮಾಡೋದು, ಜಾಸ್ತಿ ಎಲ್ಲ ಏನೂ ಅಷ್ಟಾಗಿ ಯೂಸ್ ಮಾಡಲ್ಲ. ಬಟ್ ಕೆಲವೊಂದು ಬ್ರ್ಯಾಂಡ್ಗಳನ್ನ ಚೇಂಜ್ ಮಾಡ್ತಾಯಿರ್ತೀನಿ ಅಷ್ಟೇ ಫ್ರೆಂಡ್ಸ್, ಇನ್ನೇನೂ ಇಲ್ಲ. ಒಂದೊಂದು ಸರಿಗೆ ಒಂದೊಂದು ಥರ ಸೆಲೆಕ್ಟ್ ಮಾಡ್ತಾಯಿರ್ತೀನಿ, ನನ್ನ ಒಂದು ಸ್ಕಿನ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ ಏನು ಅಂತ. ಈಗ ನನ್ನ ಒಬ್ಳಿಗಲ್ಲ, ನನ್ನ ಮಗಳೂ ಕೂಡ ನೋಡಬೇಕಾಗತ್ತೆ. ನನಗೆ ಸೆಟ್ ಆಗೋದು ಅವಳಿಗೆ ಸೆಟ್ ಆಗೋಲ್ಲ. ಹಾಗಾಗಿ ಅವರಿಗೆ ಸೆಟ್ ಆಗುವಂಥದ್ದನ್ನೇ ಆದಷ್ಟು ಸ್ವಲ್ಪ ನೋಡಿ ತೊಗೊಳ್ಳೋವಂಥದ್ದಿತ್ತು. ಹಾಗಾಗಿ ಲಿಪ್ಸ್ಟಿಕ್ಕು, ಲಿಪ್ ಗ್ಲಾಸು, ಆಮೇಲೆ ಐ ಶ್ಯಾಡೋ, ಐಲೈನರು, ಕಾಜಲ್ಲು, ಫೌಂಡೇಶನ್ನು, ಫಿಕ್ಸರ್ ಪೌಡರು, ಈ ಥರದ್ದು ಕಾಂಪ್ಯಾಕ್ಟು, ಸುಮಾರು ಈ ಥರದ್ದೆಲ್ಲ ಸುಮಾರು ಇತ್ತು. ಗೊತ್ತಲ್ಲ ಹೆಣ್ಮಕ್ಳದ್ದು ಮೇಕಪ್ದು ಒಂದೊಂದು ಇಲ್ಲಾಂದ್ರೂ 500-600 ರೂಪಾಯಿ ಇರುತ್ತೆ. ಹಾಗಾಗಿ ಎಲ್ಲನೂ ಕೂಡ ಒಂದಷ್ಟು ತೊಗೊಂಡಿದ್ದೆ. ಇನ್ನೊಂದು ಸ್ವಲ್ಪ ಬರೋದಿದೆ. ನಾನು ನೆಕ್ಸ್ಟ್ ಯಾವಾಗ ಮೇಕಪ್ ಮಾಡ್ಕೋಬೇಕಾದ್ರೆ ತೋರಿಸ್ತೀನಿ. ಈಗ ಸುಮ್ಮನೆ ಅದನ್ನೆಲ್ಲ ತೋರಿಸೋದಷ್ಟು ಚೆನ್ನಾಗಿರಲ್ಲ. ಅದರದ್ದೇ ನೈಕಾಯಿಂದ ತರಿಸ್ಕೊಂಡಿದ್ದೆ ಈ ಸರಿ. ನೆಕ್ಸ್ಟ್ ಯಾವಾಗಲಾದರೂ ಮೇಕಪ್ ಮಾಡ್ಕೋಬೇಕಾದ್ರೆ ವಿಡಿಯೋ ಮಾಡ್ತೀನಿ ಏನು ನನ್ನ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಅಷ್ಟೇ. ಬಟ್ ಈ ಸರಿ ತರಿಸಿರೋ ಫೌಂಡೇಶನ್ ಚೆನ್ನಾಗಿದೆ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಓಕೆ, ಇವಾಗ ನಮ್ಮ ಟೈಮ್ ಕೂತ್ಕೊಂಡು ಒಂದು ಲೋಟ ಹಾಲು ಕುಡಿಯೋ ಟೈಮ್. ಫೈನಲಿ ಅಡುಗೆ ಆಯಿತು. ಇದು ಚಿಕನ್ ಫ್ರೈ ಹಾಗೆ ಮಾಡಿದ್ದೀನಿ. ಮಧ್ಯಾಹ್ನ ಮಾಡಿದ್ದು ಏನು ಸಾಂಬಾರಿತ್ತು ಆ ಸಾಂಬಾರಿಂದ ತೆಗೆದು ಹಾಗೆ ಪೆಪ್ಪರ್ ಫ್ರೈ ಥರ ಸ್ವಲ್ಪ ಫ್ರೈ ಮಾಡಿರೋದು. ನನ್ನ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಾಗಿ ಗೀ ರೈಸ್, ಸ್ವಲ್ಪ ಗೀ ರೈಸು ರೆಡಿ. ಆ್ಯಂಡ್ ಇದು ಬರೀ ಸಾಂಬಾರು. ದಿಸ್ ಇಸ್ ಎಗ್. ಬಿಡಿಸ್ಬೇಕು. ಆಯಿತಾ ಓದಿದ್ದು? ಹೋಗಿ ಓದೋಗು. ಇನ್ಯಾವಾಗ ಹೋಗ್ತೀಯಾ? ನಾಳೆನೇ ಟೆಸ್ಟ್ ಇದೆ. ಗೊತ್ತು, ಗ್ರಾಮರ್ ಗೊತ್ತಿರೋದೇ ರಿವೈಸ್ ಮಾಡ್ಬೇಕಷ್ಟೇ. ಗ್ರಾಮರ್ ನಾನು ಮೊದಲೇ ಓದಿದ್ದೆ. ನೀನು ಮಾಡ್ಕೋ, 3 ಮೊಟ್ಟೆ ಇರೋದು ಬಿಡಿಸ್ಬಿಟ್ಟು ಟೈಮ್ 8:45 ಆಯಿತು. ಊಟ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಓದ್ಕೊಳ್ಳೋರಂತೆ, ಆಯಿತಾ? ಏನಾದರೂ ಒಂದು ನೆಪ ಹೇಳ್ಕೊಂಡು ಅಡುಗೆ ಮನೆಗೆ ಬರ್ತಾ ಇರಬೇಕು ಫ್ರೆಂಡ್ಸ್, ಬರ್ತಾ ಇರಬೇಕು. ಓದೋದ್ರಿಂದ ತಪ್ಪಿಸ್ಕೋಬೇಕು. ಈಗ ಊಟ ಆಯಿತು ಮಾಡಿ. ಸರಿ, ಊಟ ಕೂರಣ ಮಗಳು, ಕೂತ್ಬಿಟ್ಟು. ಬಿಗ್ ಬಾಸ್ ಶುರು ಆಗಲಾ? ಹಾಂ ಸರಿ ಆಯಿತು, ಅಲ್ಲಿವರೆಗೂ ಓದ್ಕೊಳ್ಳಿ. ಇಲ್ಲಿಗೆ ಬ್ಲಾಗ್ನ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.